ನೀರ್ ಹರಿದ್ರೆ ನದಿ ಉಂಟು, ನದಿ ಹರಿದ್ರೆ ಜೀವನ ಉಂಟು, ಆದ್ರೆ ನೀರೇ ತಿರುಗಿದ್ರೆ ಶಕ್ತಿ ಉಂಟು. ಇದು ಬ್ಯಾಟ್ರಿ ಅಲ್ಲ, ಇದು ನ್ಯಾಚುರಲ್ ಬ್ಯಾಟ್ರಿ, ಹೈಡ್ರೋ ಪಂಪಿಡ್ ಸ್ಟೋರೇಜ್, ಪ್ರಕೃತಿಯ ನಿರ್ಮಿಸಿದ ಶಕ್ತಿ ಬ್ಯಾಂಕ್. ದಿನದ ಹೊತ್ತಲ್ಲಿ ಸೌರಶಕ್ತಿ ಹೆಚ್ಚಾದಾಗ ಅದನ್ನು ವ್ಯರ್ಥ ಮಾಡಬಾರ್ದು, ಅದನ್ನು ನೀರಿನ ರೂಪದಲ್ಲಿ ಸೇವ್ ಮಾಡ್ತಾರೆ. ರಾತ್ರಿ ಬೇಡಿಕೆ ಹೆಚ್ಚಾದಾಗ ಆ ನೀರು ಕೆಳಗೆ ಬಂದು ಟರ್ಬೈನ್ ತಿರುಗಿಸಿ ಮತ್ತೆ ವಿದ್ಯುತ್ ಕೂಡ ನೀಡುತ್ತೆ. ಇಲ್ಲಿ ಕೇವಲ ಎತ್ತರದ ವ್ಯತ್ಯಾಸ. ಹೆಡ್ ಡಿಫರೆನ್ಸ್ ಅನ್ನೇ ಶಕ್ತಿಯಾಗಿ ಬಳಸುತ್ತಾರೆ. 100% ರಿನ್ಯೂವಲಬಲ್ ಐಡಿಯಾ. ಯಾವ ಗ್ಯಾಸುಗಳು ಇಲ್ಲ, ಯಾವ ಧೂಮ ಇಲ್ಲ. ಹೈಡ್ರೋ ಸ್ಟೋರೇಜ್ ಅಂದ್ರೆ ಪೊಲ್ಯೂಷನ್ ಫ್ರೀ ಪವರ್ ಸೋರ್ಸ್. ಶರಾವತಿ ಯೋಜನೆ ಈಗ ರಾಷ್ಟ್ರ ಮಟ್ಟದಲ್ಲಿ ಮಾಡೆಲ್ ಪ್ರಾಜೆಕ್ಟ್ ಆಗಿ ಗುರುತಿಸಲಾಗಿದೆ. ಪ್ರತಿ ಮೆಗಾವಾಟ್ಗೆ 5.12 ಕೋಟಿ ವೆಚ್ಚ ಇದ್ದರೂ 20 ವರ್ಷಗಳ ನಂತರ ಇದು ಅತ್ಯಂತ ಲಾಭದಾಯಕ ಹೂಡಿಕೆ. 2070 ನೆಟ್ ಝೀರೋ ಗುರಿ ಸಾಧಿಸಲು ಈ ಯೋಜನೆಗಳು ಬ್ಯಾಕ್ ಬೋನ್ ಆಗಲಿವೆ. ಇದೆಲ್ಲಾ ಕಾರಣಗಳಿಂದ ಪಶ್ಚಿಮ ಘಟ್ಟದ ಪರಿಸರ ಸುರಕ್ಷತೆ ಜತೆಗೆ ಜನರಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಗಾಗಿ ರಾಜ್ಯ ಸರ್ಕಾರವು ಕೆಪಿಸಿಎಲ್ ಮೂಲಕ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಕೈಗೊಳ್ಳಲು ಮುಂದಾಗಿದೆ. ನದಿ ಹರಿದು ಬದುಕು ಕೊಟ್ಟಳು, ಈಗ ಆಕೆಯೇ ಬೆಳಕನ್ನು ಕೊಡುತ್ತಾಳೆ. ಹೈಡ್ರೋ ಪವರ್ ಜೀವನದ ನದಿ, ಬೆಳಕಿನ ದಾರಿ.